ನಮಸ್ಕಾರ ರೈತ ಸ್ನೇಹಿತರೆ, ನಮ್ಮ ಸಂಸ್ಥೆ ಅಗ್ರಿಜೀವನ್ ಫಾರ್ಮಿಂಗ್ಗೆ ನಿಮ್ಮನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೀವಿ. ಇಂದು ನಾವು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯ ಬಗ್ಗೆ ಮಾತನಾಡೋಣ. ಅದೇನಂದ್ರೆ, ಹಂದಿ ಸಾಕಾಣಿಕೆ ಫಾರ್ಮ್ ಪ್ರಾರಂಭಿಸಲು ಸರಿಯಾದ ಜಾಗ ಮತ್ತು ಜಮೀನು ಹೇಗೆ ಆಯ್ಕೆ ಮಾಡಬೇಕು. ರೈತ ಸ್ನೇಹಿತರೆ, ಹಲವರು ಉತ್ತಮ ಜಾತಿಯ ಹಂದಿಗಳನ್ನ ಖರೀದಿಸ್ತಾರೆ, ಹಣವು ಹೂಡಿಕೆ ಮಾಡ್ತಾರೆ, ಆದ್ರೆ ಫಾರ್ಮ್ ಅನ್ನ ತಪ್ಪಾದ ಜಾಗದಲ್ಲಿ ನಿರ್ಮಿಸ್ತಾರೆ. ಇದರ ಪರಿಣಾಮವಾಗಿ ಮುಂದೆ ನೀರಿನ ಕೊರತೆ, ರೋಗಗಳು, ಕೆಸರು, ದುರ್ವಾಸನೆ, ಸಾರಿಗೆ ತೊಂದರೆ ಮತ್ತು ನೆರೆಹೊರೆಯವರ ಜೊತೆ ಜಗಳಗಳಂತಹ ಸಮಸ್ಯೆಗಳು ಶುರುವಾಗ್ತವೆ. ಅದರಿಂದ ನೀವು ಹಂದಿ ಸಾಕಾಣಿಕೆ ಪ್ರಾರಂಭಿಸಲು ಯೋಚಿಸ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ ತುಂಬಾ ಮುಖ್ಯವಾಗಿದೆ. ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದ್ರೆ ಸರಿಯಾದ ಜಾಗದ ಆಯ್ಕೆಯೇ ಫಾರ್ಮ್ ಯಶಸ್ಸಿನ ಮೊದಲ ಹೆಜ್ಜೆ. ಮತ್ತು ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅಗ್ರಿಜೀವನ್ ಫಾರ್ಮಿಂಗ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ರೈತ ಸ್ನೇಹಿತರೆ, ಈಗ ಹಂದಿ ಸಾಕಾಣಿಕೆ ಫಾರ್ಮ್ಗಾಗಿ ಸರಿಯಾದ ಜಾಗ ಮತ್ತು ಜಮೀನು ಹೇಗೆ ಆಯ್ಕೆ ಮಾಡೋದು ಎಂದು ತಿಳಿದುಕೊಳ್ಳೋಣ. ಮೊದಲ ಮುಖ್ಯ ಅಂಶವೇ ಸ್ಥಳ ಮತ್ತು ಹವಾಮಾನ. ಹಂದಿಗಳು ಬಿಸಿ ಮತ್ತು ಚಳಿ ಎರಡನ್ನೂ ಸಹಿಸಬಲ್ಲವು. ಆದರೆ ತುಂಬಾ ಹೆಚ್ಚು ಬಿಸಿ, ತುಂಬಾ ಹೆಚ್ಚು ಚಳಿ ಅಥವಾ ಹೆಚ್ಚಿನ ತೇವಾಂಶ ಇದ್ರೆ ಅವುಗಳ ಆರೋಗ್ಯ ಮತ್ತು ಬೆಳವಣಿಗೆ ಮೇಲೆ ಪರಿಣಾಮ ಬೀರ್ತದೆ. ಆದ್ರಿಂದ ಫಾರ್ಮ್ ಇರುವ ಜಾಗದಲ್ಲಿ ಹವಾಮಾನ ಅತಿಯಾದ ಅವುಗಳ ಆರೋಗ್ಯ ಮತ್ತು ಬೆಳವಣಿಗೆ ಮೇಲೆ ಪರಿಣಾಮ ಬೀರ್ತದೆ. ಆದ್ರಿಂದ ಫಾರ್ಮ್ ಇರುವ ಜಾಗದಲ್ಲಿ ಹವಾಮಾನ ಅತಿಯಾದ ಮಟ್ಟದಲ್ಲಿ ಇರಬಾರದು. ಸ್ವಲ್ಪ ಬಿಸಿ ಅಥವಾ ಸ್ವಲ್ಪ ಚಳಿ ಇರುವ ಜಾಗ ಸಾಕಾಣಿಕೆಗೆ ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಇದಕ್ಕೂ ಜೊತೆ ಉತ್ತಮ ಗಾಳಿಯ ಸಂಚಾರ ಬಹಳ ಮುಖ್ಯ. ಫಾರ್ಮ್ ಮುಚ್ಚಿದ ಜಾಗದಲ್ಲಿದ್ರೆ ಒಳಗೆ ದುರ್ವಾಸನೆ ಮತ್ತು ತೇವಾಂಶ ಹೆಚ್ಚಾಗ್ತದೆ. ಇದರಿಂದ ರೋಗಗಳ ಅಪಾಯ ಹೆಚ್ಚಾಗಬಹುದು. ಆದ್ದರಿಂದ ತೆರವಾದ ಜಾಗ ಮತ್ತು ಸುಲಭವಾಗಿ ಗಾಳಿ ಹರಿಯುವ ಸ್ಥಳವನ್ನ ಆಯ್ಕೆ ಮಾಡಿ. ಹೆಚ್ಚು ಧೂಳಿದ್ರೆ ಅಥವಾ ಹತ್ತಿರದಲ್ಲಿ ಕಾರ್ಖಾನೆಗಳಿದ್ರೆ ಆ ರೀತಿಯ ಜಾಗವನ್ನ ತಪ್ಪಿಸೋದು ಉತ್ತಮ. ಏಕೆಂದ್ರೆ ಧೂಳು ಮತ್ತು ಮಾಲಿನ್ಯ ಹಂದಿಗಳ ಆರೋಗ್ಯಕ್ಕೆ ಹಾನಿ ಮಾಡಬಹುದು. ಈಗ ಜಮೀನಿನ ಗುಣಮಟ್ಟದ ಬಗ್ಗೆ ಮಾತನಾಡೋಣ. ರೈತ ಸ್ನೇಹಿತರೆ, ಪ್ರತಿಯೊಂದು ಜಮೀನು ಫಾರ್ಮ್ ಕಟ್ಟಲು ಸೂಕ್ತವಾಗಿರೋದಿಲ್ಲ. ಜಮೀನು ತುಂಬಾ ಮರಳು ಮಿಶ್ರಿತವಾಗಿದ್ರೆ ಅಥವಾ ದುರ್ಬಲವಾಗಿದ್ರೆ ಕಟ್ಟಡ ನಿರ್ಮಾಣದಲ್ಲಿ ತೊಂದರೆ ಆಗಬಹುದು. ಫಾರ್ಮ್ಗಾಗಿ ಗಟ್ಟಿಯಾದ ಹಗುರವಾದ ಮಣ್ಣು ಇರುವ ಮತ್ತು ಸಮತೋಲನ ಇರುವ ಜಮೀನು ಉತ್ತಮ. ಜಮೀನು ತುಂಬಾ ಹೆಚ್ಚು ಇಳಿಜಾರಿರಬಾರದು, ಸ್ವಲ್ಪ ಇಳಿಜಾರಿದ್ರೆ ಉತ್ತಮ. ಏಕೆಂದ್ರೆ ಮಳೆ ನೀರು ಸುಲಭವಾಗಿ ಹೊರ ಹೋಗ್ತದೆ. ಜಮೀನು ಸಂಪೂರ್ಣ ಸಮತಟ್ಟಾಗಿದ್ರೆ ನೀರು ನಿಲ್ಲುವ ಸಾಧ್ಯತೆ ಇರ್ತದೆ. ಇದರಿಂದ ಕೆಸರು ಮತ್ತು ರೋಗಗಳು ಹೆಚ್ಚಾಗಬಹುದು. ಸಾಧ್ಯವಾದ್ರೆ ಜಮೀನಿನ ಪರೀಕ್ಷೆ ಮಾಡಿಸ್ಕೊಳ್ಳಿ. ಇದರಿಂದ ಜಮೀನು ಕಟ್ಟಡಕ್ಕೆ ಸೂಕ್ತವೇ ಇಲ್ಲವೇ ಎಂದು ತಿಳಿಯಬಹುದು. ಇದಕ್ಕಾಗಿ ನೀವು ಸ್ಥಳೀಯ ಕೃಷಿ ಇಲಾಖೆ ಅಥವಾ ಪಶುಸಂಗೋಪನಾ ಇಲಾಖೆಯ ಸಹಾಯ ಪಡೆಯಬಹುದು. ಈಗ ಅತ್ಯಂತ ಮುಖ್ಯವಾದ ವಿಷಯ ನೀರಿನ ಲಭ್ಯತೆ. ರೈತ ಸ್ನೇಹಿತರೆ, ಹಂದಿ ಸಾಕಾಣಿಕೆಯಲ್ಲಿ ನೀರು ತುಂಬಾ ಅಗತ್ಯ. ಒಂದು ದೊಡ್ಡ ಹಂದಿ ದಿನಕ್ಕೆ ಸುಮಾರು 10 ರಿಂದ 15 ಲೀಟರ್ ನೀರು ಕುಡಿಬಹುದು. ಬೇಸಿಗೆಯಲ್ಲಿ ಈ ಪ್ರಮಾಣ ಇನ್ನೂ ಹೆಚ್ಚಾಗಬಹುದು. ನಿಮ್ ಬಳಿ 50 ಹಂದಿಗಳಿದ್ರೆ ದಿನಕ್ಕೆ ಸುಮಾರು 500 ರಿಂದ 700 ಲೀಟರ್ ನೀರು ಬೇಕಾಗಬಹುದು. ಆದ್ರಿಂದ ಫಾರ್ಮ್ ಪ್ರಾರಂಭಿಸುವ ಮೊದಲು ಅಲ್ಲಿ ಸ್ವಚ್ಛ ಮತ್ತು ಸಾಕಷ್ಟು ನೀರು ಲಭ್ಯವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನೀರು ಇದ್ರೆ ಸಾಕಾಗೋದಿಲ್ಲ, ನೀರು ಹೊರ ಹೋಗುವ ವ್ಯವಸ್ಥೆಯೂ ಅಗತ್ಯ. ಫಾರ್ಮ್ ನಲ್ಲಿ ಕಸದ ನೀರು, ತೊಳೆಯುವ ನೀರು ಅಥವಾ ಮಳೆ ನೀರು ನಿಲ್ಲಬಾರದು. ಅದಕ್ಕಾಗಿ ಕಾಲುವೆ, ಇಳಿಜಾರು ಮತ್ತು ಡ್ರೈನೇಜ್ ವ್ಯವಸ್ಥೆಯನ್ನ ಮೊದಲು ಯೋಜಿಸಿ. ಈಗ ರಸ್ತೆ ಮತ್ತು ಮಾರುಕಟ್ಟೆಯ ದೂರದ ಬಗ್ಗೆ ಮಾತನಾಡೋಣ. ರೈತ ಸ್ನೇಹಿತರೆ, ಫಾರ್ಮ್ ತುಂಬಾ ಒಳಭಾಗದಲ್ಲಿ ಅಥವಾ ಕೆಟ್ಟ ರಸ್ತೆಯಲ್ಲಿದ್ರೆ ಆಹಾರ ತರಲು, ಔಷಧಿ ತರಲು ಮತ್ತು ಹಂದಿಗಳನ್ನ ಮಾರಾಟ ಮಾಡಲು ತೊಂದರೆ ಆಗ್ತದೆ. ಆದ್ರಿಂದ ರಸ್ತೆ ಸೌಲಭ್ಯ ಇರುವ ಜಾಗವನ್ನ ಆಯ್ಕೆ ಮಾಡಿ. ಸಾಮಾನ್ಯವಾಗಿ ಫಾರ್ಮ್ ಮುಖ್ಯ ರಸ್ತೆಯಿಂದ ಸುಮಾರು 5 ರಿಂದ 10 ಕಿಲೋಮೀಟರ್ ಒಳಗೆ ಇದ್ರೆ ಉತ್ತಮ. ಇದರಿಂದ ವಾಹನಗಳು ಸುಲಭವಾಗಿ ಬರಬಹುದು ಮತ್ತು ನಿಮ್ಮ ಖರ್ಚು ಕಡಿಮೆ ಆಗ್ತದೆ. ಆದ್ದರಿಂದ ಸ್ಥಳ ಆಯ್ಕೆ ಮಾಡುವಾಗ ಮಾರುಕಟ್ಟೆಯ ದೂರವನ್ನ ಖಂಡಿತ ಗಮನಿಸಿ. ಇನ್ನೊಂದು ಮುಖ್ಯ ಅಂಶವೆಂದರೆ ಸುತ್ತಮುತ್ತಲಿನ ಪರಿಸರ ಮತ್ತು ವಸತಿ ಪ್ರದೇಶದಿಂದ ದೂರ. ಹಂದಿ ಸಾಕಾಣಿಕೆಯಲ್ಲಿ ಸ್ವಲ್ಪ ದುರ್ವಾಸನೆ ಮತ್ತು ಶಬ್ದ ಇರ್ತದೆ. ಆದ್ದರಿಂದ ಫಾರ್ಮ್ ಅನ್ನು ಗ್ರಾಮ ಅಥವಾ ವಸತಿ ಪ್ರದೇಶದ ಬಹುಳ ಹತ್ತಿರ ನಿರ್ಮಿಸಬಾರದು. ಸಾಧ್ಯವಾದ್ರೆ ಫಾರ್ಮ್ ಅನ್ನ ವಸತಿ ಪ್ರದೇಶದಿಂದ ಕನಿಷ್ಠ 500 ರಿಂದ 1000 ಮೀಟರ್ ದೂರದಲ್ಲಿ ಇರಿಸಿ. ಇದರಿಂದ ಜಗಳಗಳು ಕಡಿಮೆಯಾಗುತ್ತವೆ ಮತ್ತು ಫಾರ್ಮ್ ನಿರ್ವಹಣೆ ಸುಲಭವಾಗುತ್ತದೆ.
ಸುತ್ತಮುತ್ತ ತೆರವಾದ ಜಮೀನು, ಹೊಲಗಳು ಅಥವಾ ಕಡಿಮೆ ಜನಸಂದಣಿ ಇರುವ ಪ್ರದೇಶ ಇದ್ದರೆ ಇನ್ನೂ ಉತ್ತಮ. ಇದರಿಂದ ರೋಗ ಹರಡುವ ಅಪಾಯವು ಕಡಿಮೆಯಾಗುತ್ತದೆ. ಹತ್ತಿರದಲ್ಲಿ ಈ ತರ ಪಶು ಫಾರ್ಮ್ಗಳಿದ್ರೆ ಅವುಗಳಿಂದ ಸ್ವಲ್ಪ ದೂರ ಇರಿಸೋದು ಉತ್ತಮ. ರೈತ ಸ್ನೇಹಿತರೆ, ನೀವು ಹಂದಿ ಸಾಕಾಣಿಕೆಯನ್ನ ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸಲು ಮತ್ತು ಜಮೀನು ಆಯ್ಕೆಯಿಂದ ಹಿಡಿದು ಶೆಡ್ ವಿನ್ಯಾಸ, ಜಾತಿ ಆಯ್ಕೆ, ಖರ್ಚು, ಲಾಭ, ಮಾರ್ಕೆಟಿಂಗ್ ಮತ್ತು ಸಂಪೂರ್ಣ ತರಬೇತಿ ತಿಳ್ಕೊಳ್ಳಲು ಬಯಸಿದ್ರೆ ನಮ್ಮ ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ನು ನಿಮಗೆ ಬಹಳ ಉಪಯುಕ್ತವಾಗುತ್ತದೆ. ಇದರಲ್ಲಿ ಆರಂಭದಿಂದ ಯಶಸ್ವಿ ಫಾರ್ಮ್ ನಡೆಸುವವರೆಗೆ ಎಲ್ಲಾ ಮಾಹಿತಿ ಸರಳ ಭಾಷೆಯಲ್ಲಿ ನಿಮಗೆ ಬಹಳ ಉಪಯುಕ್ತವಾಗ್ತದೆ. ಇದರಲ್ಲಿ ಆರಂಭದಿಂದ ಯಶಸ್ವಿ ಫಾರ್ಮ್ ನಡೆಸುವವರೆಗೆ ಎಲ್ಲಾ ಮಾಹಿತಿ ಸರಳ ಭಾಷೆಯಲ್ಲಿ ನೀಡಲಾಗಿದೆ. ಈ ಪುಸ್ತಕದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಅಥವಾ ಆರ್ಡರ್ ಮಾಡಲು ನೀಡಿರುವ ವಾಟ್ಸ್ಆಪ್ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಸಂದೇಶ ಕಳುಹಿಸಬಹುದು. ನೀವು ಅಗ್ರಿಜೀವಾನ್ ವೆಬ್ಸೈಟ್ ಮೂಲಕವೂ ಇದನ್ನ ಆರ್ಡರ್ ಮಾಡಬಹುದು. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿದೆ. ಹಾಗಾದ್ರೆ ರೈತ ಕೊನೆಯಲ್ಲಿ ಹೇಳೋದೇನೆಂದ್ರೆ, ಫಾರ್ಮ್ಗೆ ಸರಿಯಾದ ಜಾಗ ಆಯ್ಕೆ ಮಾಡೋದು ಅಂದ್ರೆ ಅರ್ಧ ಯಶಸ್ಸು. ಹವಾಮಾನ ಸರಿಯಾಗಿರುವ, ಗಾಳಿ ಹರಿಯುವ, ಜಮೀನು ಗಟ್ಟಿಯಾಗಿರುವ, ನೀರು ಲಭ್ಯವಾಗಿರುವ, ನೀರು ಹೊರಹೋಗುವ ವ್ಯವಸ್ಥೆ ಇರುವ, ರಸ್ತೆ ಹತ್ತಿರ ಇರುವ ಮತ್ತು ವಸತಿ ದೇಶದಿಂದ ಸರಿಯಾದ ದೂರ ಇರುವ ಜಾಗವನ್ನ ಆಯ್ಕೆ ಮಾಡಿ. ಆರಂಭದಲ್ಲೇ ಈ ನಿರ್ಧಾರ ಸರಿಯಾಗಿ ತೆಗೆದುಕೊಂಡ್ರೆ ಮುಂದಿನ ಫಾರ್ಮ್ ನಿರ್ವಹಣೆ ತುಂಬಾ ಸುಲಭವಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಈ ತರ ರೈತ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅಗ್ರಿಜೀವಾನ್ ಫಾರ್ಮಿಂಗ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.